ಕೊಹ್ಲಿ ತಂಡಕ್ಕೆ ಬೇಡ ಎಂದ ಆಯ್ಕೆಗಾರರು. ಸಚಿನ್ ದಾಖಲೆ ಉಳಿಸಲು ಎಲ್ಲರೂ ಬೇಕಂತಲೇ ನಡೆಸ್ತಾ ಇರುವ ಷಡ್ಯಂತ್ರ ಅಂತ ಕಿಡಿಕಾರಿದ ಫ್ಯಾನ್ಸ್. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಇತ್ತೀಚೆಗಷ್ಟೇ ಯಶಸ್ವಿಯಾಗಿ ಮುಕ್ತಾಯವಾದ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಬಳಿಕ ಭಾರತದ ಕ್ರಿಕೆಟಿಗರು ಇದೀಗ ಅಂತಾರಾಷ್ಟ್ರೀಯ ಪಂದ್ಯಗಳತ್ತ ಮುಖ ಮಾಡಿದ್ದು, ಮೊದಲಿಗೆ ಅಫ್ಘಾನಿಸ್ತಾನದ ವಿರುದ್ಧ 1 ಟೆಸ್ಟ್ ಹಾಗೂ 3 ಏಕದಿನ ಪಂದ್ಯಗಳನ್ನು ಆಡಲಿದೆ. ಜೂನ್ 6ರಂದು ಮೊದಲ ಟೆಸ್ಟ್ ಪಂದ್ಯ ಆರಂಭಗೊಂಡರೆ ಜೂನ್ 13, 17 ಹಾಗೂ 20ರಂದು ಏಕದಿನ ಪಂದ್ಯಗಳು ಜರುಗಲಿವೆ. ಇನ್ನು ಈ ಪಂದ್ಯಗಳಿಗೆ ಈಗಾಗಲೇ ಭಾರತ ತಂಡ ಪ್ರಕಟವಾಗಿದ್ದು, ಎಲ್ಲರೂ ವಿರಾಟ್ ಕೊಹ್ಲಿಯನ್ನು ಹಲವು ದಿನಗಳ ಬಳಿಕ ಭಾರತದ ಜೆರ್ಸಿಯಲ್ಲಿ ನೋಡಲು ಕಾತುರರಾಗಿದ್ದಾರೆ. ಆದರೆ ಪ್ರಕಟವಾದ ತಂಡ ಕಂಡು ಕೊಹ್ಲಿ ಅಭಿಮಾನಿಗಳು ಬೇಸರಕ್ಕೆ ಒಳಗಾಗಿದ್ದು, ಕೊಹ್ಲಿಗೆ ತಂಡದಲ್ಲಿ ಸ್ಥಾನ ನೀಡಲಾಗಿಲ್ಲ. ಇತ್ತೀಚೆಗಷ್ಟೇ ಚೆನ್ನಾಗಿ ಐಪಿಎಲ್ ಆಡಿ ಮುಗಿಸಿದ ಕೊಹ್ಲಿಗೆ ತಂಡದಲ್ಲಿ ಅವಕಾಶ ಏಕೆ ನೀಡಿಲ್ಲ ಅಂತ ನಿರಾಸೆಗೊಳಗಾಗಿದ್ದಾರೆ. ಇನ್ನು ಇದಕ್ಕೆ ಕಾರಣ ಬಹಿರಂಗವಾಗಿದ್ದು, ಕೊಹ್ಲಿ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಗಾಯಕ್ಕೊಳಗಾಗಿದ್ದಾರೆ ಎನ್ನಲಾಗಿದೆ. ಗಾಯದ ಸಮಸ್ಯೆಯಿಂದ ಕೊಹ್ಲಿ 2 ವಾರ ವಿಶ್ರಾಂತಿ ಪಡೆದುಕೊಳ್ಳಬೇಕು ಅಂತ ವೈದ್ಯರು ತಿಳಿಸಿದ್ದಾರೆ. ಹೀಗೆ 2 ವಾರ ವಿಶ್ರಾಂತಿ ಅಗತ್ಯವಿರುವ ಕೊಹ್ಲಿ 20ರಂದು ನಡೆಯಲಿರುವ ಕೊನೆಯ ಏಕದಿನ ಪಂದ್ಯದಷ್ಟರಲ್ಲಿ ಗಾಯದಿಂದ ಸುಧಾರಿಸಿಕೊಳ್ಳಲಿದ್ದಾರೆ ಎನ್ನಲಾದರೂ ಬಿಸಿಸಿಐ ಆಯ್ಕೆಗಾರರು ಈ ಪಂದ್ಯಕ್ಕೂ ಸಹ ಕೊಹ್ಲಿ ಬೇಡ, ಚೆನ್ನಾಗಿ ವಿಶ್ರಾಂತಿ ಪಡೆದು ಸುಧಾರಿಸಿಕೊಳ್ಳಲಿ ಅಂತ ಸಲಹೆ ನೀಡಿದೆ ಅಂತ ಎಕ್ಸ್‌ಪ್ರೆಸ್ ಸ್ಪೋರ್ಟ್ಸ್ ವರದಿ ಮಾಡಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದು, ಬಿಸಿಸಿಐ ಬೇಕಂತಲೇ ಕೊಹ್ಲಿಯನ್ನ ಕಡೆಗಣಿಸ್ತಾ ಇದೆ ಎಂದಿದ್ದಾರೆ. ಇನ್ನು ಕೆಲ ಕೊಹ್ಲಿ ಅಭಿಮಾನಿಗಳಿಗೆ ವಿಶ್ರಾಂತಿ ಎಲ್ಲ ನಾಟಕ, ಕೊಹ್ಲಿ ಸಚಿನ್ರ 100 ಶತಕ ದಾಖಲೆಯನ್ನು ಮುರಿದು ಬಿಡುತ್ತಾರೆಂಬ ಕಾರಣಕ್ಕೆ ವಿಶ್ರಾಂತಿ ನೀಡುವ ನಾಟಕ ಮಾಡ್ತಾ ಇದ್ದಾರೆ ಅಂತ ಕಾಮೆಂಟ್ ಅನ್ನ ಹಾಕಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.